ಸಮಸ್ತ ನಾಡಿನ ಜನತೆಗೆ ಸಂವಿಧಾನ ಸಮರ್ಪಣಾ ದಿನದ ಆರ್ಥಿಕ ಶುಭಾಶಯಗಳು. ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಇವತ್ತಿನ ದಿವಸ ಸಂವಿಧಾನದ ಮಹತ್ವ, ಪ್ರಜಾಪ್ರಭುತ್ವದ ಮಹತ್ವದ ಕುರಿತು ನಮ್ಮ ಜೊತೆ ಒಂದು ಚಿಂತನೆಗಳನ್ನು ಹಂಚಿಕೊಳ್ಳಲಿದ್ದಾರೆ ಕಲಬುರಗಿ ಜಿಲ್ಲೆಯ ಬಹುಜನ ಚಿಂತಕರು, ಉಪನ್ಯಾಸಕರು, ಆತ್ಮೀಯರು ಆಗಿರುವಂತಹ ಡಾಕ್ಟರ್ ಅನಿಲ್ ಟೇಮ್ಲಿ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರ್, ಸ್ವಾಗತ. ಇವತ್ತಿನ ದಿವಸ ಸಂವಿಧಾನ ಸಮರ್ಪಣಾ ದಿನದ ಆಚರಣೆಯನ್ನು ಇಡೀ ದೇಶದಾದ್ಯಂತ ಆಚರಿಸ್ತಾ ಇದ್ದಾರೆ ಸರ್. ಹಾಗಾದರೆ ಸಂವಿಧಾನ ಸಮರ್ಪಣಾ ದಿನದ ಹಿನ್ನೆಲೆ ಏನು ಮತ್ತು ಸಂವಿಧಾನ ದಿನದ ವಿಶೇಷತೆ ಏನು ಅಂತಕ್ಕಂಥದ್ದು ತಮ್ಮ ಚಿಂತನೆಗಳು ತಿಳಿಸಬೇಕಾಗಿತ್ತು. ಮೊದಲನೇದಾಗಿ ತಮಗೂ ಮತ್ತು ಎಲ್ಲ ಪ್ರೇಕ್ಷಕರಿಗೆ ಸಂವಿಧಾನ ಸಮರ್ಪಣಾ ದಿನದ ಶುಭಾಶಯವನ್ನು ಹೇಳ್ತಾ, ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ. ಸಾವಿರಾರು ವರ್ಷಗಳಿಂದ ಈ ದೇಶ ಗುಲಾಮಗಿರಿ ಒಳಪಟ್ಟಿತ್ತು. ಒಂದಾನೊಂದು ಕಾಲದಲ್ಲಿ ಬಹಳ ನಾಗರಿಕತೆಯಿಂದ ಬದುಕಿರತಕ್ಕಂತಹ ಈ ದೇಶದ ಜನ ವ್ಯವಸ್ಥೆ, ಈ ದೇಶದಲ್ಲಿ ಮನುಸ್ಮೃತಿ ಆಧಾರದ ಮೇಲೆ ಅಸಮಾನ ಸಾಮಾಜಿಕ ವ್ಯವಸ್ಥೆ ಸೃಷ್ಟಿಯಾಗಿತ್ತು. ಈ ದೇಶದಲ್ಲಿ ಬಡತನ ಸೃಷ್ಟಿಯಾಗಿತ್ತು. ಆ ಮನುಸ್ಮೃತಿ ಆಧಾರದ ಮೇಲೆ ಈ ದೇಶದಲ್ಲಿ ರಾಜ್ಯ ಪ್ರಭುತ್ವ ಮತ್ತು ಅದರಿಂದ ಸಾಕಷ್ಟು ಜನ ಏನದ ಅಂದರೆ ಸಮಾನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದುಕ್ತಾ ಬಂದಿರತಕ್ಕಂಥ ಈ ವ್ಯವಸ್ಥೆಯಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ಒಂದು ಸಮಾಜವನ್ನು ಕಟ್ಟಬೇಕು, ನಿರ್ಮಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆರಂಭದಿಂದಲೂ ಕೂಡ ಈ ದೇಶದಲ್ಲಿ ಹೋರಾಟವನ್ನು ನಡೆದು ಬಂದಿರತಕ್ಕಂಥ ಚರಿತ್ರೆಯಲ್ಲಿ ನಾವು ನೋಡ್ತೀವಿ. ಅದು ಗೌತಮ ಬುದ್ಧರ ಹೋರಾಟ ಆಗಿರ್ಬೋದು, ಅಣ್ಣ ಬಸವಣ್ಣನವರ ಇಡೀ ಶರಣ ಪರಂಪರೆಯ ಹೋರಾಟ ಆಗಿರಬಹುದು, ನಮ್ಮ ಕನಕ ನಾಯಕರ ಹೋರಾಟ ಆಗಿರಬಹುದು, ಮತ್ತು ಆಧುನಿಕ ಭಾರತಕ್ಕೆ ಬಂದಾಗೆ ನಾವು ಮಹಾತ್ಮ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಅವರ ಹೋರಾಟ, ಶಾಹು ಮಹಾರಾಜರ ಹೋರಾಟ, ತಂದೆ ಪೆರಿಯಾರ್ ಮತ್ತು ನಾರಾಯಣ ಗುರು ಹಾಗೂ ನಾಲ್ವಡಿ ಅವರ ಹೋರಾಟದ ಪ್ರೇರಣೆಯನ್ನು ಪಡೆದಿರತಕ್ಕಂತಹ ಮುಂದುವರೆದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಂದರೆ ಈ ದೇಶದಲ್ಲಿ ಒಂದು ಸಮಾಜದ ನಿರ್ಮಾಣಕ್ಕಾಗಿ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳೋದಕ್ಕಾಗಿ ಈ ದೇಶದಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಜಾರಿ ತರ್ತಕ್ಕಂಥ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಫಲವಾಗಿ ಈ ದೇಶದಲ್ಲಿ ಸಂವಿಧಾನ ಬಂತು. ಆ ಸಂವಿಧಾನಬದ್ಧ ಆಡಳಿತ ಇವತ್ತು ನಮ್ಮ ದೇಶದಲ್ಲಿ ಇದ್ದಿರೋದ್ರಿಂದ ಇವತ್ತು ಜನರಿಗೆ ಎಲ್ಲ ರೀತಿಯ ಹಕ್ಕು ಬಾಧ್ಯತೆಗಳನ್ನು ಸಿಕ್ಕಿದೆ. ಅದರಿಂದ ಇವತ್ತು ದೇಶ ಏನಂದರೆ ಒಂದು ಪ್ರಗತಿಯತ್ತ ನಡೆದಿದೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಸೊ ಅದಕ್ಕಾಗಿ ಈ ದೇಶದ ಸಂವಿಧಾನ ನಿಜವಾಗ್ಲೂ ಈ ದೇಶಕ್ಕೆ ಒಂದು ಪರಿವರ್ತನೆಯ ಸ್ವಾತಂತ್ರ್ಯವಾಗಿ ಈ ದೇಶದ ಜನರಿಗೆ ಸಿಕ್ಕಿರುವಂಥದ್ದು. ಸೊ ಅದಕ್ಕಾಗಿ ನಾವು ಈ ದಿನ ಭಾಳ ಮಹತ್ವದ ದಿನವನ್ನಾಗಿ ನಾವು ಅದನ್ನು ನೆನಲೇಬೇಕಾಗಿದೆ, ಸ್ಮರಿಸಲೇಬೇಕಾಗಿದೆ ಮತ್ತು ಅದನ್ನು ನಾವು ಆಚರಣೆಗೆ ತರುವಂತಹ ಪ್ರಯತ್ನವನ್ನು ಮಾಡಬೇಕಾಗಿದೆ. ಸರ್, ತುಂಬ ಅರ್ಥಪೂರ್ಣವಾಗಿ ಸಂವಿಧಾನದ ರಚನಾ ಹಿನ್ನೆಲೆ ಮತ್ತು ಹಿಂದಿನ ಸ್ವತಂತ್ರ ಪೂರ್ವದ ಸ್ಥಿತಿಗತಿಗಳನ್ನು ಮತ್ತು ಮಹಾನ್ ಪುರುಷರ ವಿಚಾರಧಾರೆಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಿ. ಆದರೆ ಇವತ್ತಿನ ದಿವಸ ನಮ್ಮ ಸಂವಿಧಾನ ಇಡೀ ಜಗತ್ತಿನಲ್ಲಿಯೇ ಭಾಳ ವಿಶೇಷವಾಗಿರ್ತಕ್ಕಂಥ ಸಂವಿಧಾನ ಅಂತಕ್ಕಂಥದ್ದು ಎಲ್ಲರ ಕಡೆ ಮಾತಾಡ್ತಾರೆ. ಹಾಗಾದರೆ ನಮ್ಮ ಸಂವಿಧಾನದ ಗುರಿ ಉದ್ದೇಶಗಳು ಏನಾಗಿದ್ದವು? ಹಾಗಾದರೆ ನಮ್ಮ ಸಂವಿಧಾನದ ಆಶಯಗಳು ಈಡೇರಿದವ ಅಂತಕ್ಕಂಥದ್ರ ಬಗ್ಗೆ ತಮ್ಮ ವಿಚಾರಗಳಿದ್ದಾವೆ. ನೋಡಿ, ಭಾರತ ದೇಶದ ಸಂವಿಧಾನ ರಚನೆ ಏನಿದೆಯಲ್ಲ ಅದಕ್ಕೊಂದು ಭಾಳ ದೊಡ್ಡ ಪರಂಪರೆ ಇದೆ. ಭಾಳ ಮಹತ್ವದ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ದೇಶದ ಸಂವಿಧಾನ ಏನಂದರೆ ರಚನೆ ಆಗಿದೆ. ಸುಮ್ಮನೆ ಕಾಟಾಚಾರಕ್ಕೆ ಅಥವಾ ಆ ಸಂದರ್ಭಕ್ಕೆ ಬೇಕಾಗಿತ್ತು ಬರೆದಿರುವಂಥದ್ದಲ್ಲ. ಆ ಭಾರತ ದೇಶದ ಸಂವಿಧಾನಕ್ಕೆ 2.5 ವರ್ಷಗಳ ಇತಿಹಾಸದ ಹೋರಾಟದ ಹಿನ್ನೆಲೆ ಇದೆ. ಮತ್ತು ಮುಂದೆ ಸಾವಿರಾರು ವರ್ಷಗಳ ಬದುಕುಳಿಯುವಂತಹ ಒಂದು ಸಂವಿಧಾನ ನಮ್ಮ ದೇಶದ ಸಂವಿಧಾನ ಇದೆ. ಸೊ ಅದಕ್ಕಾಗಿ ಅದಕ್ಕೆ ಅದರದೇ ಆಗಿರ್ತಕ್ಕಂತಹ ಭಾಳ ದೂರದೃಷ್ಟಿಯ ಗುರಿ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ದೇಶದ ಸಂವಿಧಾನ ರಚನೆಗೊಂಡಿದೆ. ನೋಡಿ, ಮೊದಲೇ ಹೇಳ್ದಂಗೆ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಬಡತನ ಅನ್ನುವಂಥದ್ದು, ಜಾತಿ ತಾರತಮ್ಯ ಅನ್ನುವಂಥದ್ದನ್ನು ನಾವು ನೋಡ್ತಾ ಬಂದಿರುವಂಥದ್ದು. ಸೊ ಅದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ದೇಶದ ಸಂವಿಧಾನವನ್ನು ರಚನೆ ಮಾಡಲಾಗಿದೆ. ಮತ್ತು ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನ ಬರೋಕ್ಕಿಂತ ಮುಂಚಿತವಾಗಿ ನಮ್ಮ ದೇಶದಲ್ಲಿ ಎಲ್ರಿಗೂ ಕೂಡ ಶಿಕ್ಷಣ ಕಲಿತಕ್ಕಂಥ ಹಕ್ಕಿರಲಿಲ್ಲ. ಎಲ್ರಿಗೂ ಕೂಡ ಅವರ ಅರ್ಹತೆಗೆ ತಕ್ಕಂತಹ ಉದ್ಯೋಗ ಮಾಡ್ತಕ್ಕಂಥ ಹಕ್ಕಿರಲಿಲ್ಲ. ನಮ್ಮ ದೇಶದಲ್ಲಿ ಎಲ್ರಿಗೂ ಕೂಡ ಮತದಾನ ಮಾಡುವಂಥ ಹಕ್ಕಿರಲಿಲ್ಲ. ಮತ್ತು ಎಲ್ಲರೂ ಕೂಡ ಏನದ ಅಂದರೆ ಅವರವರ ಅರ್ಹತೆಗೆ ತಕ್ಕಂತಹ ಹುದ್ದೆಗಳನ್ನು ಅಥವಾ ರಾಜ್ಯಾಧಿಕಾರವನ್ನು ಮಾಡುವಂಥ ಹಕ್ಕಿರಲಿಲ್ಲ. ಮಹಿಳೆಗೆ ಸದಾ ನಿರಂತರವಾಗಿ ಶೋಷಣೆ ಅಸ್ತ್ರವಾಗಿ ನೋಡ್ತಾ ಇರುವಂತಹ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿತ್ತು.
ಇಂತಹ ಎಲ್ಲ ವ್ಯವಸ್ಥೆಯನ್ನ ಬುಡಮೇಲು ಮಾಡಿ ಎಲ್ರಿಗೂ ಸಮಾನವಾಗಿ ಶಿಕ್ಷಣ ಸಿಗುವಂತಹ, ಎಲ್ರಿಗೂ ಉದ್ಯೋಗ ಮಾಡುವಂತಹ, ಎಲ್ಲರೂ ಮತದಾನ ಮಾಡುವಂತಹ, ಮಹಿಳೆಯೂ ಕೂಡ ಯಾವುದೇ ಕ್ಷೇತ್ರದಲ್ಲೂ ಕೂಡ ಎಲ್ಲದಕ್ಕೂ ಕೂಡ ಅರ್ಹಳು ಅನ್ನುವಂತಹ, ಮತ್ತೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನುವಂತಹ, ನಾವು ಯಾರು ಬೇಕಾದರೂ ಈ ದೇಶದಲ್ಲಿ ಮುಖ್ಯಮಂತ್ರಿ ಆಗ್ಬೋದು, MLA ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು ಅನ್ನುವಂತಹ ಒಂದು ವ್ಯವಸ್ಥೆಯನ್ನ ಭಾರತ ದೇಶದ ಸಂವಿಧಾನದಲ್ಲಿ ಅಳವಡಿಸಿರೋದ್ರಿಂದ ಇವತ್ತು ಜನರೆಲ್ಲರೂ ಕೂಡ ಏನಂದ್ರೆ ಮುಕ್ತವಾಗಿ ಸ್ವತಂತ್ರವಾಗಿ ಬದುಕ್ತಾ ಇದ್ದಾರೆ. ಈ ದೇಶ ಇವತ್ತಿಗೂ ಕೂಡ ಏನಂದ್ರೆ ನಾವು ಎದುರಿಸ್ತಾ ಇರ್ತಕ್ಕಂಥ ಬಹುದೊಡ್ಡ ಸಮಸ್ಯೆ ಅಂತಂದ್ರೆ ಅದು ಬಡತನ ಮತ್ತು ಜಾತಿ ತಾರತಮ್ಯ. ಬಡತನ ಮತ್ತು ಜಾತಿ ತಾರತಮ್ಯವನ್ನ ಹೋಗಲಾಡಿಸೋದಕ್ಕಾಗಿ ನಾವು ನಮ್ಮ ಸಂವಿಧಾನವನ್ನ ಬರ್ಕೊಂಡಿದೀವಿ ಅನ್ನುವಂಥದ್ದನ್ನ ನಾವು ಪ್ರಿಯಾಂಬಲ್ನಲ್ಲಿ ಹೇಳ್ತೀವಿ. ಭಾರತ ಒಂದು ಪ್ರಜಾಸತ್ತಾತ್ಮಕ ರಾಷ್ಟ್ರವನ್ನಾಗಿ ರೂಪಿಸುವುದಕ್ಕೆ ನಾವು ಸಂವಿಧಾನ ಬರ್ಕೊಂಡಿದೀವಿ ಅಂತ ಹೇಳ್ತೀವಿ. ಪ್ರಜಾಸತ್ತಾತ್ಮಕ ರಾಷ್ಟ್ರ ಅಂತಂದ್ರೆ ಈ ದೇಶದಲ್ಲಿ ಆರ್ಥಿಕ ಪ್ರಜಾಪ್ರಭುತ್ವ ಬರಬೇಕು, ಸಾಮಾಜಿಕ ಪ್ರಜಾಪ್ರಭುತ್ವ ಬರಬೇಕು ಮತ್ತು ರಾಜಕೀಯ ಪ್ರಜಾಪ್ರಭುತ್ವ ಬರಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಮ್ಮ ದೇಶದ ಸಂವಿಧಾನವನ್ನ ರಚನೆ ಮಾಡಲಾಗಿದೆ. ನಮ್ಮ ದೇಶದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಎಲ್ರಿಗೂ ಕೂಡ ಸ್ವತಂತ್ರ ಮತ್ತು ಸಮಾನತೆ ಮತ್ತು ಭ್ರಾತೃತ್ವದ ಆಧಾರದ ಮೇಲೆ ನಾವು ನಮ್ಮ ದೇಶವನ್ನ ಕಟ್ಟಿಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದೇಶದಲ್ಲಿ ಸಂವಿಧಾನವನ್ನ ಜಾರಿ ಮಾಡಲಾಗಿದೆ. ಇಂತಹ ಮಹತ್ವದ ಅನೇಕ ಉದ್ದೇಶಗಳನ್ನ, ಗುರಿಗಳನ್ನ ಇಟ್ಟುಕೊಂಡು ನಮ್ಮ ದೇಶದ ಸಂವಿಧಾನವನ್ನ ರಚನೆ ಮಾಡಲಾಗಿದೆ. ಆದರೆ ಅದೇ ಸಂವಿಧಾನವನ್ನ ಬರೆದಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನೋಡಿ, ನಾನು ಬರೆದಿರುವಂತಹ ಸಂವಿಧಾನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದನ್ನ ಯಥಾವತ್ತಾಗಿ ಜಾರಿ ಆಯ್ತಂದ್ರೆ ಕೇವಲ 20 ವರ್ಷದಲ್ಲಿ ಈ ದೇಶ ಒಂದು ಪ್ರಬುದ್ಧ ರಾಷ್ಟ್ರವಾಗ್ತದೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದರು. ಆದ್ರೆ ನನಗೆ ಅಪನಂಬಿಕೆ ಇದೆ. ಯಾಕಂದ್ರೆ ಈ ದೇಶದ ಸಂವಿಧಾನವನ್ನ ಯಥಾವತ್ತಾಗಿ ಜಾರಿ ಮಾಡುವಂತಹ ಮನಸ್ಸುಗಳು ಈ ಸಂವಿಧಾನ ಜಾರಿ ಮಾಡತಕ್ಕಂಥ ಜಾಗದಲ್ಲಿ ಇಲ್ಲ, ಅಂದ್ರೆ ಆಳುವ ಸರ್ಕಾರಗಳು ಅವರು ಇಲ್ಲ. ಸೊ ಅದಕ್ಕಾಗಿ ಸಂವಿಧಾನ ಜಾರಿ ಆಗುವ ನಂಬಿಕೆ ನನಗಿಲ್ಲ. ಸೊ ಅದಕ್ಕಾಗಿ ಯಾವಾಗ ಈ ದೇಶದ ಸಂವಿಧಾನ ಯಥಾವತ್ತಾಗಿ ಜಾರಿ ಆಗ್ತದೋ ಆವಾಗ ಮಾತ್ರ ನಾವೊಂದು ಸಮಾಜವನ್ನ ನಾವು ನೋಡೋದಕ್ಕೆ ಸಾಧ್ಯವಿದೆ ಅಂತಕ್ಕಂತಹ ಸಂಶಯದ ಮಾತನ್ನ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿರೋ ಹಾಗೆ ಕಳೆದ 75 ವರ್ಷಗಳಲ್ಲಿ ನಮ್ಮ ದೇಶದ ಸಂವಿಧಾನ ಯಥಾವತ್ತಾಗಿ ಜಾರಿ ಆಗದೇ ಇರುವುದರಿಂದನೇ ಈ ದೇಶದಲ್ಲಿ ಇವತ್ತಿಗೂ ಕೂಡ ಬಡತನ ಇದೆ, ಜಾತಿ ತಾರತಮ್ಯ ಇದೆ ಅನ್ನುವಂಥದ್ದನ್ನ ನಾವು ಮನಗಾಣ್ತಾ ಇದ್ದೀವಿ. ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ನಮಗೆ ಇನ್ನೂ ಕೂಡ ಸ್ವಾತಂತ್ರ್ಯದ ಕೊರತೆ ಎದ್ದು ಕಾಣ್ತಾ ಇದೆ. ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಸಮಾನತೆಯನ್ನು ಸೃಷ್ಟಿ ಮಾಡೋದಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಮತ್ತೆ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಭ್ರಾತೃತ್ವದ ಕೊರತೆಯನ್ನು ಎದ್ದು ಕಾಣ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅರ್ಥಪೂರ್ಣವಾಗಿ ಸಂವಿಧಾನದ ಆಶಯಗಳೇನು ಮತ್ತು ಸಂವಿಧಾನ ಬಯಸಿರ್ತಕ್ಕಂಥ ಭಾರತ ಯಾವುದು ಅಂತಕ್ಕಂಥದ್ರ ಬಗ್ಗೆ ಭಾಳ ಅರ್ಥಪೂರ್ಣವಾಗಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಅದರ ಜೊತೆಗೆ ಇನ್ನೊಂದು ಭಾಳ ಪ್ರಮುಖವಾಗಿರ್ತಕ್ಕಂಥ ಸಂಗತಿ ಏನಂತಂದರೆ, ನಮ್ಮ ಸಂವಿಧಾನ ಬಯಸಿರ್ತಕ್ಕಂತಹ ಪ್ರಜಾಪ್ರಭುತ್ವ ಯಾವುದು ಮತ್ತು ಆ ಪ್ರಜಾಪ್ರಭುತ್ವ ಇವತ್ತಿನ ದಿವಸ ಜಾರಿಯಲ್ಲಿದೆ ಅಂತಕ್ಕಂಥದ್ದು ತಮ್ಮ ಒಂದು ಅಧ್ಯಯನದ ಮೂಲಕ ಹೇಳೋದಾದ. ನೋಡಿ, ಅದೇ ಬಹಳ ವಿಚಿತ್ರ ಅನಿಸ್ತದೆ. ಯಾಕಂದ್ರೆ ನಮ್ಮ ದೇಶನ ನಾವೊಂದು ಡೆಮೊಕ್ರೆಟಿಕ್ ಕಂಟ್ರಿ ಅಂತ ಹೇಳ್ತಾ ಇದ್ದೀವಿ, ಬಟ್ ನಾವು ಅನ್ಡೆಮೊಕ್ರೆಟಿಕ್ ಆಗಿ ಬದುಕ್ತಾ ಇದ್ದೀವಿ. ಯಾಕಂದ್ರೆ ಮೊದಲೇ ಹೇಳ್ದಂಗೆ ಇದು ಸಾವಿರಾರು ವರ್ಷಗಳ ಹೋರಾಟ ಇದೆ. ನಮ್ಮ ದೇಶ ರಾಜಪ್ರಭುತ್ವದಲ್ಲಿತ್ತು, ಈಗ ಪ್ರಜಾಪ್ರಭುತ್ವ ಇದೆ. ಒಂದು ರೀತಿಯಲ್ಲಿ ನಮ್ದು ಡೆಮೋಕ್ರಸಿ ಬೋರ್ಡ್ ಇರುವಂತಹ ಒಂದು ಅನ್ಡೆಮೊಕ್ರೆಟಿಕ್ ಕಂಟ್ರಿ ಅಂತ ನಾವು ಹೇಳ್ಬೋದು. ನೋಡಿ, ಸಾಮಾನ್ಯವಾಗಿ ನಾವು ಶಾಲೆ ಕಾಲೇಜುಗಳಲ್ಲಿ ಏನು ಅಂದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತಂದ್ರೆ ಆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತ ಸರ್ಕಾರ ಅಂತ ಹೇಳಿ ಮುಗಿಸ್ಬಿಡ್ತೀವಿ. ಬಟ್ ಡೆಮೋಕ್ರಸಿ ಅಂದ್ರೆ ಬಾಬಾ ಸಾಹೇಬ್ರ ಡೆಫಿನೇಷನ್ ಬೇರೆ. ನೋಡಿ, ಬಾಬಾ ಸಾಹೇಬ್ರು ಹೇಳ್ತಾರೆ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಥವಾ ಯಾವ ಪ್ರಜಾಪ್ರಭುತ್ವ ಭಾರತಕ್ಕೆ ಅವರು ಪರಿಚಯಿಸಿದಂದ್ರೆ ಅವ್ರು ಹೇಳ್ತಾರೆ ಬಾಬಾ ಸಾಹೇಬ್ರು, ಒಂದು ದೇಶದಲ್ಲಿ ಜನರ ಅವ್ರ ಜೀವನದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ರಂಗದಲ್ಲಿ ಯಾವುದೇ ರಕ್ತಪಾತವಿಲ್ಲದೆ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನ ತರುವಂತಹ ಒಂದು ವ್ಯವಸ್ಥೆ ಏನಿದೆಯಲ್ಲ ಅದನ್ನ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ನೋಡಿ, ಬಹಳ ಇದು ಬ್ರಾಡ್ ಸೆನ್ಸ್ ಅಲ್ಲಿ ಇದೆ. ಯಾವುದೇ ರಕ್ತಪಾತವಿಲ್ಲದೆ ಜನರ ಜೀವನದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಕ್ರಾಂತಿ ಆಗುವಂತಹ ತರುವಂತಹ ಒಂದು ವ್ಯವಸ್ಥೆಯನ್ನ ಅವರು ಪ್ರಜಾಪ್ರಭುತ್ವ ಅಂತ ಹೇಳಿದ್ರು. ಆ ವ್ಯವಸ್ಥೆಯನ್ನ ಬಾಬಾ ಸಾಹೇಬ್ ಇಂಪ್ಲಿಮೆಂಟೇಷನ್ ಮಾಡಿದ್ರು. ಬಟ್ ಅದನ್ನ ಕಂಟ್ರೋಲ್ಡ್ ಬೈ ಏನದಂದ್ರೆ ರೂಲಿಂಗ್ ಗವರ್ಮೆಂಟ್. ಇವತ್ತು ಆಳುವ ಸರ್ಕಾರಗಳೇನದಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಜಾರಿಗೆ ತರಬೇಕಾಗಿದೆ ಅಂತಕ್ಕಂಥದ್ದು. ಇವತ್ತು ನಾವು ಅದರಲ್ಲಿ ಫೇಲ್ ಆಗ್ತಾ ಇದ್ದೀವಿ. ನೋಡಿ, ಇವತ್ತಿನ ನಮ್ಮನ್ನು ಆಳುವಂತಹ ಸರ್ಕಾರಗಳು ಈ ದೇಶದಲ್ಲಿ ಇರ್ತಕ್ಕಂತಹ ಬಡತನವನ್ನ ನಿರ್ಮೂಲನೆ ಮಾಡಬೇಕಾಗಿತ್ತು. ನೋಡಿ, ಬಡತನ ನಿರ್ಮೂಲನೆಗೆ ಸಂವಿಧಾನದಲ್ಲಿ ಆರ್ಟಿಕಲ್ 12ರಿಂದ ಆರ್ಟಿಕಲ್ 35 ತನಕ ಅನುಚ್ಛೇದಗಳಿವೆ. ಈ ದೇಶದ ಏನದ ಅಂದ್ರೆ ಜಾತಿ ತಾರತಮ್ಯವನ್ನು ಹೋಗಲಾಡಿಸಲಿಕ್ಕೆ
ಈ ದೇಶದ ಬಡತನವನ್ನ ಹೋಗಲಾಡಿಸಲಿಕ್ಕೆ ಆರ್ಟಿಕಲ್ 35ರಿಂದ ಆರ್ಟಿಕಲ್ 51 ತನಕ ಅನುಚ್ಛೇದಗಳಿದ್ದಾವೆ ಈ ದೇಶದ ಬಡತನವನ್ನು ಹೋಗಿಸಲಿಕ್ಕೆ. ಸೊ ಈ ರೀತಿಯಾಗಿರ್ತಕ್ಕಂತಹ ಸಂವಿಧಾನದ ಅನುಚ್ಛೇದಗಳನ್ನ ಯಥಾವತ್ತಾಗಿ ಜಾರಿ ಮಾಡೋ ಮೂಲಕ ನೈಜ ಪ್ರಜಾಪ್ರಭುತ್ವವನ್ನ ಇಲ್ಲಿ ಜಾರಿ ತರಬೇಕಾಗಿತ್ತು, ಬಟ್ ಅದನ್ನಾಗಿಲ್ಲ. ಇನ್ನೂ ಒಂದು ನಾವು ಪ್ರಜಾಪ್ರಭುತ್ವದ ತತ್ವ ನಾವು ಹೇಳೋದಾದ್ರೆ ಮೆಜಾರಿಟಿ ಶುಡ್ ರೂಲ್ ಅಂತ ಹೇಳುತ್ತೆ. ಪ್ರಜಾಪ್ರಭುತ್ವ ಅಂದ್ರೆ ಅಲ್ಲಿ ಯಾರು ಹೆಚ್ಚಿಗೆ ಜನ ಇರ್ತಾರೋ ಅವರೇ ರೂಲ್ ಮಾಡಬೇಕು ಅಂತ. ಬಟ್ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಅತಿ ಹೆಚ್ಚು ಜನ ಈ ದೇಶದಲ್ಲಿ OBCಗಳಿದ್ದಾರೆ, ಅತಿ ಹೆಚ್ಚು ಜನ ಇವತ್ತು ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಇದ್ದಾರೆ. ಬಟ್ ಅವ್ರು ಇವತ್ತಿಗೂ ಕೂಡ ಒಂದು ತಮ್ಮ ಸ್ವಂತ ಶಕ್ತಿ ಮೇಲೆ ದೇಶದ ಆಳುವರ್ಗವಾಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಮತ್ತೆ ಅತಿ ಹೆಚ್ಚು ಜನರು ಇಷ್ಟಪಡುವಂತ ಆಹಾರಕ್ಕೆ ಇಲ್ಲಿ ನಿರಾಕರಣೆ ಇದೆ. ಅತಿ ಹೆಚ್ಚು ಜನರು ಇಷ್ಟಪಡುವಂತಹ ಕಲೆಗೆ ಇಲ್ಲೇನಾದ್ರೆ ಮನ್ನಣೆ ಇಲ್ಲ. ಅತಿ ಹೆಚ್ಚು ಜನರು ಕಲಿತಕ್ಕಂಥ ಶಾಲೆಗಳಿಗೆ ಇಲ್ಲಿ ಗುಣಮಟ್ಟದ ಶಿಕ್ಷಣ ಇಲ್ಲ. ಅತಿ ಹೆಚ್ಚು ಜನರು ಬದುಕುವಂತಹ ವಾಸ ಮಾಡುವಂತಹ ಪ್ರದೇಶಗಳು ಸ್ವಚ್ಛತೆಯಿಂದಿಲ್ಲ. ಸೊ ಈ ರೀತಿಯಾಗಿ ನಾವೇನದ ಅಂದ್ರೆ ಹೆಚ್ಚಿನ ಜನತೆಗೆ ಆದ್ಯತೆ ಸಿಗಬೇಕಾದಂತ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಇವತ್ತಿಗೂ ಇಲ್ಲ. ಇದು ಅನ್ಡೆಮೊಕ್ರೆಟಿಕ್ ಸಿಸ್ಟಮ್ ಅಂತಾನೆ ನಾವಿಲ್ಲಿ ಹೇಳ್ಬೋದು. ಭಾರತ ದೇಶದ ಅರ್ಧದಷ್ಟು ಮಹಿಳೆ ಇದ್ದಾಳೆ. ಇವತ್ತೆಲ್ಲಾ ರಂಗದಲ್ಲೂ ಕೂಡ ಅರ್ಧದಷ್ಟು ಪಾಲು ಮಹಿಳೆಗೆ ಸಿಗಬೇಕಾಗಿತ್ತು. ಆದ್ರೆ ಇವತ್ತಿಗೂ ಕೂಡ ಏನಂದ್ರೆ ಮಹಿಳೆಯರ ಪ್ರಾತಿನಿಧ್ಯವನ್ನ ನಾವೆಲ್ಲಾ ಕಡೆಯೂ ಕೂಡ ಏನಂದ್ರೆ ಕಾಣಕ್ಕೆ ಸಾಧ್ಯವಾಗ್ತಿಲ್ಲ, ಕೊರತೆ ಇದೆ. ಇದನ್ನು ಕೂಡ ನಾವು ಅನ್ಡೆಮೊಕ್ರೆಟಿಕ್ ಸಿಸ್ಟಮ್ ಅಂತಾನೆ ನಾವು ಹೇಳ್ಬೋದು. ಸೊ ಈ ರೀತಿಯಾಗಿ ಬಾಬಾ ಸಾಹೇಬ್ರು ಏನಂದ್ರೆ ಬಹಳ ಬ್ರಾಡ್ ಸೆನ್ಸ್ ನಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅವರು ಬಯಸಿದ್ರು. ಅವರ ಬಯಸಿದಂತಹ ಪ್ರಜಾಪ್ರಭುತ್ವವನ್ನ ಜಾರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಗಳು ಮನಸ್ಸು ಮಾಡದೇ ಇರೋದ್ರಿಂದ ಇಲ್ಲಿ ಏನದಂದ್ರೆ ನಾವು ಅನ್ಡೆಮೊಕ್ರೆಟಿಕ್ ಸಿಸ್ಟಮ್ ಅಲ್ಲೇ ಬದುಕ್ತಾ ಇದ್ದೀವಿ. ಈ ವ್ಯವಸ್ಥೆ ಏನದಂದ್ರೆ ಸಂಪೂರ್ಣವಾಗಿ ಬದಲಾಗಬೇಕಾಗಿದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಏನಂದ್ರೆ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡುವಂಥದ್ದು ಬಹಳ ಅನಿವಾರ್ಯತೆ ಇದೆ. ವಿಶೇಷವಾಗಿ ಮತ್ತು ಬಹಳ ಅರ್ಥಪೂರ್ಣವಾಗಿ ಪ್ರಜಾಪ್ರಭುತ್ವದ ಬಗ್ಗೆ ತಮ್ಮ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್. ಯಾಕಂತಂದ್ರೆ ನೀವು ಹೇಳಿರುವ ಹಾಗೆ ಈ ದೇಶದ ಸಂವಿಧಾನದಲ್ಲಿ ಸಾಮಾಜಿಕ ಸಮಾನತೆಗಾಗಿ ಮೂಲಭೂತ ಹಕ್ಕುಗಳನ್ನು ನೀಡಿರುವಂಥದ್ದು. ಇನ್ನು ಜೊತೆಗೆ ಈ ದೇಶದಲ್ಲಿ ಆರ್ಥಿಕ ಸಮಾನತೆಯನ್ನು ಸಾಧಿಸುವ ಉದ್ದೇಶಕ್ಕೋಸ್ಕರ ಆರ್ಟಿಕಲ್ 36ರಿಂದ 51ನೇ ವಿಧಿಗಳಲ್ಲೂ ಕೂಡ ರಾಜ್ಯ ನಿರ್ದೇಶಕ ತತ್ವಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಹಾಗಾಗಿ ಇವು ಎಲ್ಲವೂ ಕೂಡ ಯಥಾವತ್ತಾಗಿ ಜಾರಿ ಆಗದೇ ಆದರೆ ಈ ದೇಶದಲ್ಲಿ ಬಡತನ ಇರ್ತಿದ್ದಿಲ್ಲ, ನಿರುದ್ಯೋಗ ಇರ್ತಿದ್ದಿಲ್ಲ ಅನ್ನೋದ್ರ ಬಗ್ಗೆ ಬಹಳಷ್ಟು ವಿವರವಾಗಿ ಹೇಳಿದ್ದೀರಿ. ಇದರ ಜೊತೆಗೆ ಮಹಿಳಾ ಪ್ರಾತಿನಿಧ್ಯದ ಬಗ್ಗೆನೂ ಕೂಡ ಮಾತಾಡಿದ್ದೀರಿ ಸರ್. ಯಾಕಂತಂದ್ರೆ ಇವತ್ತಿನ ದಿವಸ ನಾವು ಡಾಟಾ ತೆಗೆದು ನೋಡಿದ್ವಿ ಅಂತಂದ್ರೆ ಈ ಕರ್ನಾಟಕ ರಾಜ್ಯವನ್ನೇ ನಾವು ಉದಾಹರಣೆಗೆ ತಗೊಂಡಿವಿ ಅಂತಂದ್ರೆ 224 MLAಗಳಲ್ಲಿ ಕೇವಲ 10 ಜನ ಮಹಿಳಾ MLAಗಳನ್ನು ನಾವು ಕಾಣ್ಬೋದು. ಇನ್ನು ಜೊತೆಗೆ ಈ ದೇಶದಲ್ಲಿ 140 ಕೋಟಿ ಜನ ಅದರ ಅಂತಂದ್ರೆ ಅದರಲ್ಲಿ ಬಹುತೇಕ 50% ಮಹಿಳೆಯರ ಒಂದು ಜನಸಂಖ್ಯೆಯನ್ನು ನಾವು ಕಾಣ್ತೀವಿ. ಆದರೆ ಇವತ್ತಿನ ದಿವಸ MP ಗಳ ಸಂಖ್ಯೆ ಮಹಿಳೆಯರದ್ದು ಎಷ್ಟದ ಅಂತಂದ್ರೆ 74 MP ಮಾತ್ರ ಇದ್ದಾರೆ ಸರ್. ಹಾಗಾಗಿ ನಾವು ಇಲ್ಲಿ ಪ್ರಾತಿನಿಧ್ಯಕ್ಕೆ ಅನುಗುಣವಾಗಿಯೂ ಕೂಡ ಈ ದೇಶದ ಪ್ರಜಾಪ್ರಭುತ್ವವನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಇನ್ನೊಂದು ಬಹಳ ಪ್ರಮುಖವಾಗಿರುವಂಥ ವಿಚಾರ ಏನಂತಂದರೆ ಸರ್, ಭಾಳಷ್ಟು ಚಿಂತಕರು, ಸಾಹಿತಿಗಳು ಅನಿಸ್ಕೊಂಡವರು, ರಾಜಕಾರಣಿಗಳನ್ನು ಕೂಡ ಸಂವಿಧಾನ ಅಪಾಯದಲ್ಲಿದೆ, ಸಂವಿಧಾನ ನಾವು ಕಾಪಾಡಬೇಕಾಗಿದೆ ಅಂತಕ್ಕಂಥ ಮಾತುಗಳನ್ನು ಮಾಡ್ತಾರೆ ಸರ್. ಹಾಗಾದರೆ ಸಂವಿಧಾನ ಅಪಾಯದಲ್ಲಿದ್ದುದು ನಿಜಾನ? ಹಾಗಾದರೆ ಸಂವಿಧಾನವನ್ನು ನಾವು ಅಪಾಯದಿಂದ ಪಾರು ಮಾಡಬೇಕು ಅಂತಂದರೆ ತಮ್ಮ ಸಲಹೆಗಳಲ್ಲಿ ಧರ್ಮದ ಹೆಸರ ಮೇಲೆ ಓಟ್ ಕೇಳುವಂಥದ್ದು, ಜಾತಿಯ ಹೆಸರುಗಳ ಮೇಲೆ ಓಟ್ ಕೇಳುವಂಥದ್ದು, ಇನ್ಯಾವುದೋ ಹೆಸರಿನ ಮೇಲೆ ಓಟ್ ಕೇಳುವಂತಹ ಜೊತೆಯಲ್ಲಿ ಸಂವಿಧಾನವನ್ನ ಇಟ್ಟುಕೊಂಡು ಕೂಡ ವೋಟ್ ಬ್ಯಾಂಕ್ ರಾಜಕಾರಣ ಈ ದೇಶದಲ್ಲಿ ನಡೀತಾ ಇದೆ. ಒಬ್ಬರು ಹೇಳ್ತಾರೆ 2014ರಿಂದ ನಮ್ಮ ದೇಶದ ಸಂವಿಧಾನ ಅಪಾಯದಲ್ಲಿದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಮೊದಲೇ ಸಂವಿಧಾನ ಅಪಾಯದಲ್ಲಿತ್ತು, ನಾವು ಬಂದ ಮೇಲೆ ಸಂವಿಧಾನವನ್ನು ಉಳಿಸ್ತಾ ಇದ್ದೀವಿ ಅನ್ನೋದು. ಸೊ ಒಟ್ಟಾರೆ ಜನಾಭಿಪ್ರಾಯ ಏನಂದ್ರೆ 1950 ಜನವರಿ 26ರಿಂದ ಕೂಡ ಈ ದೇಶದ ಸಂವಿಧಾನ ಅಪಾಯದಲ್ಲಿನೇ ಇದೆ ಅಂತಾನೆ ನಾವು ಹೇಳ್ಬೋದು. ಯಾಕಂದ್ರೆ ಸ್ವತಃ ಬಾಬಾ ಸಾಹೇಬ್ರೆ ಹೇಳ್ತಾರೆ ಈ ಸಂವಿಧಾನವನ್ನ ಯಥಾವತ್ತಾಗಿ ಜಾರಿ ಮಾಡುವಂತಹ ಯಾವುದೇ ಮನಸ್ಸುಗಳೆಲ್ಲ ಅಂದ್ರೆ ಇಲ್ಲಿ ಆಳುವ ಸರ್ಕಾರ ಆಗಿಲ್ಲ ಅಂತ. ಸೊ ಸಂವಿಧಾನ ಅಪಾಯದಲ್ಲಿದೆ ಅಂತಂದ್ರೆ ಅರ್ಥ ಏನಂದ್ರೆ ಸಂವಿಧಾನದ ಆಶಯದ ಆಡಳಿತ ಈ ದೇಶದಲ್ಲಿ ನಡೀತಾ ಇಲ್ಲ. ಸಂವಿಧಾನ ಏನು ಬಯಸಿದೆಯೋ, ಸಂವಿಧಾನ ಎಂತ ಆಶಯದ ಭಾರತ ನಿರ್ಮಾಣದ ಬಯಕೆ ಇತ್ತು ಅದು ಆಗ್ತಾ ಇಲ್ಲ. ಸೊ ಅದಕ್ಕಾಗಿ ಏನಂದ್ರೆ ಸಂವಿಧಾನ ಅಪಾಯದಲ್ಲಿದೆ ಅಂತಕ್ಕಂಥದ್ದನ್ನ ನಾವು ಹೇಳ್ಬೋದು. ಅದರ ಆಶಯ ಈಡೇರ್ತಾ ಇಲ್ಲ. ಹಾಗಾದ್ರೆ ಆಶಯ ಈಡೇರೋದಂದ್ರೆ ಏನು ಅಂತಂದ್ರೆ ನೋಡಿ, ಏನು ಸಂವಿಧಾನದಲ್ಲಿ ಹಕ್ಕು ಬಾಧ್ಯತೆಗಳಿದ್ದಾವೆ, ಜನರಿಗೆ ಸಿಗಬೇಕಾದಂತಹ ಸವಲತ್ತುಗಳು, ಆದ್ಯತೆಗಳು ಏನಿದ್ದಾವೆ ಅದನ್ನ ಸಿಗುವಂತ ನಿಟ್ಟಿನಲ್ಲಿ ನಮ್ಮ ಸರ್ಕಾರಗಳು ಆಡಳಿತ ನಡೆಸಬೇಕಾಗಿತ್ತು. ಬಟ್ ಅದನ್ನ ನಮ್ಮ ದೇಶ ಏನದಂದ್ರೆ ನಮ್ಮ ದೇಶದಲ್ಲಿ ಅದು ನಡೀತಾ ಇಲ್ಲ. ಸೊ ಅದಕ್ಕಾಗಿ ಸಂವಿಧಾನ ಆರಂಭದಿಂದನೂ ಕೂಡ ಅಪಾಯದಲ್ಲಿದೆ ಅಂತಕ್ಕಂಥದ್ದನ್ನ ನಾವು ಹೇಳ್ಬೋದು.
ನೋಡಿ, ಒಂದು ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಾಗ ಒಂದೇ ದಿನಕ್ಕೆ ಏನದ ಅಂದರೆ ಸಂವಿಧಾನಕ್ಕೆ ತಿದ್ದುಪಡಿ ತರೋ ಮೂಲಕ 100 ಮೇಲೆ ಅಂದರೆ ತಿದ್ದುಪಡಿಗಳನ್ನು ತಂದು ಅದರ ಮೂಲ ಆಶಯವನ್ನು ಹಾಳು ಮಾಡಿ. ಸಂವಿಧಾನದಲ್ಲಿ ತಿದ್ದುಪಡಿಗೆ ಯಾಕೆ ಅವಕಾಶ ಇದೆ ಅಂದರೆ ನೋಡಿ, ಅಲ್ಲೇ ಹೇಳ್ತಾರೆ, ಸಂವಿಧಾನದ ಮೂಲ ಆಶಯಕ್ಕೆ ಧಕ್ಕೆ ಬರದೇ ಇರೋ ಹಾಗೆ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇದೆ ಹೊರತಾಗಿ ಸಂವಿಧಾನದ ಮೂಲ ಆಶಯ ಹಾಳಾಗಬಾರದು. ಬಟ್ ಇದು ಯಾವುದನ್ನೂ ಕೂಡ ಪರಿಗಣಿಸಿದೆ ತಮ್ಮ ಸ್ವಂತ ರಾಜಕಾರಣದ ಹಿತಾಸಕ್ತಿಯನ್ನ ಇಟ್ಟುಕೊಂಡು ಈ ದೇಶದಲ್ಲಿ ಎಂದಾದ್ರೆ ಸಂವಿಧಾನವನ್ನ ತಿದ್ದುಪಡಿ ಮಾಡುವ ಮೂಲಕ ಜನರ ಜೀವನವನ್ನ ಅತಂತ್ರದಲ್ಲಿಡುವಂತ ನಿಟ್ಟಿನಲ್ಲಿ ಆಡಳಿತ ನಡೆಸ್ತಾ ಇರೋದ್ರಿಂದ ಸಂವಿಧಾನ ಅಪಾಯದಲ್ಲಿದೆ ಅಂತಕ್ಕಂಥದನ್ನ ನಾವು ಇವತ್ತು ಆಲೋಚನೆ ಮಾಡಬೇಕಾಗಿದೆ. ಮುಂದುವರೆದು ಇವತ್ತಿಗೂ ಕೂಡ ಈ ದೇಶದಲ್ಲಿ ಪ್ರಸ್ತುತವಾಗಿರ್ತಕ್ಕಂಥ ಸರ್ಕಾರನೂ ಕೂಡ ಈ ದೇಶದ ಸಂವಿಧಾನದ ಆಶಯವಾಗಿ ಏನದ ಅಂದ್ರೆ ಆಡಳಿತವನ್ನು ನಡೆಸ್ತಾ ಇಲ್ಲ. ನೋಡಿ, ನಮ್ಮ ದೇಶ ಒಂದು ವೈವಿಧ್ಯಮಯವಾಗಿರ್ತಕ್ಕಂಥ ರಾಷ್ಟ್ರ. ಇಲ್ಲಿ ಹಲವಾರು ಧರ್ಮಗಳಿದ್ದಾವೆ, ಹಲವಾರು ಜಾತಿಗಳಿದ್ದಾವೆ, ಹಲವಾರು ಕಲ್ಚರ್ಗಳಿದ್ದಾವೆ. ಎಲ್ಲರನ್ನೂ ಕೂಡ ಒಳಗೊಳ್ಳುವಂತಹ ಆಶಯದ ಆಡಳಿತ ನಮ್ಮ ದೇಶದ ಸರ್ಕಾರಗಳು ಮಾಡಬೇಕಾಗಿತ್ತು. ಆದರೆ ಇವತ್ತು ಧರ್ಮವನ್ನ ಕೇಂದ್ರವನ್ನಾಗಿಸಿಕೊಂಡು ಬೇರೆ ಧರ್ಮದವ್ರನ್ನ ದ್ವೇಷ ಭಾವನೆ ಬಿತ್ತಕ್ಕಂಥ ನಿಟ್ಟಿನಲ್ಲಿ ಅಂತ ನಮ್ಮ ದೇಶದಲ್ಲಿ ಆಡಳಿತ ನಡೀತಾ ಇರೋದ್ರಿಂದ ಸಂವಿಧಾನದ ಮೂಲ ಆಶಯ ಹಾಳಾಗ್ತಾ ಇದೆ, ಸಂವಿಧಾನದ ಆಶಯಕ್ಕೆ ಧಕ್ಕೆ ಬರ್ತಾ ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮನಗಾಣಬೇಕಾಗಿದೆ. ಹಾಗಾದ್ರೆ ಸಂವಿಧಾನದ ಆಶೆ ಉಳಿಬೇಕು ಅಥವಾ ಸಂವಿಧಾನ ಅಪಾಯದಲ್ಲಿದೆ ಅಂದ್ರೆ ಅದನ್ನ ಹೇಗೆ ನಾವು ಉಳಿಸ್ಕೋಬೇಕು ಅಂತಂದ್ರೆ ಅದನ್ನ ನಾವೆಲ್ಲೋ ರಸ್ತೆ ಮೇಲೆ ನಿಂತುಕೊಂಡು ಉಳಿಸ್ತಕ್ಕಂಥದ್ದಲ್ಲ. ಸಂವಿಧಾನ ಎಲ್ಲಿದೆ ಅಂದ್ರೆ ಅದು ಈ ದೇಶದ ಪಾರ್ಲಿಮೆಂಟ್ನಲ್ಲಿದೆ, ಈ ದೇಶದ ವಿಧಾನಸಭೆಗಳಲ್ಲಿದೆ, ಈ ದೇಶದ ಜಿಲ್ಲಾ ಪಂಚಾಯತ್ಗಳಲ್ಲಿದೆ, ಈ ದೇಶದ ಗ್ರಾಮ ಪಂಚಾಯತಿಗಳಲ್ಲಿ ಸಂವಿಧಾನದ ಆಡಳಿತ ಇದೆ. ಸೊ ಅದಕ್ಕಾಗಿ ಈ ದೇಶದ ಸಂವಿಧಾನ ಅಪಾಯದಿಂದ ಹೊರಗೆ ಬರಬೇಕು ಅಂತಂದ್ರೆ ಸಂವಿಧಾನ ಇದ್ದಿರುವಂತಹ ಜಾಗದಲ್ಲಿ ಸಂವಿಧಾನದ ಆಶೆ ಈಡೇರಿಸುವ ಜನರೇನಂದ್ರೆ ಆರಿಸಬಹುದು. ಇವತ್ತು ಪಾರ್ಲಿಮೆಂಟ್ನಲ್ಲಿ ಈ ದೇಶದ ಸಂವಿಧಾನದ ಆಶಯದ ಭಾರತ ನಿರ್ಮಾಣ ಮಾಡೋ ಹೋಗ್ಬೇಕು. ಈ ದೇಶದ ರಾಜ್ಯ ವಿಧಾನಸಭೆಗಳಲ್ಲಿ ಸಂವಿಧಾನದ ಆಶಯವನ್ನ ಈಡೇರಿಸುವಂತವ್ರು ಏನಂದ್ರೆ ಅಲ್ಲಿ ಗೆಲ್ಕೊಂಡು ಹೋಗ್ಬೇಕಾಗಿದೆ. ಅದು ಗ್ರಾಮ ಪಂಚಾಯತಿ ಹಿಡಿದು ಪಾರ್ಲಿಮೆಂಟ್ ವರೆಗೂ ಕೂಡ ಏನಂದ್ರೆ ಸಂವಿಧಾನದ ಆಶಯವನ್ನ ಕಾಪಾಡ್ತಕ್ಕಂಥ ಜನರು ಗೆದ್ದು ಹೋಗ್ಬೇಕಾಗಿದೆ. ಸರಿ, ಹಾಗಾದ್ರೆ ಗೆದ್ದು ಹೋಗ್ಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರೆ ಏನು ಇವತ್ತು ಈ ದೇಶದ ವಿದ್ಯಾವಂತ ಯುವಕರು, ಈ ದೇಶದ ವಿದ್ಯಾವಂತ ನೌಕರ ವರ್ಗ ಏನಂತಂದ್ರೆ ಇದರಲ್ಲಿ ಬಹಳಷ್ಟು ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ನಾವು ಜನರನ್ನ ಜಾಗೃತಿ ಮಾಡಬೇಕು, ಜನಾಭಿಪ್ರಾಯವನ್ನು ರೂಪಿಸಬೇಕಾಗಿದೆ, ಜನರಲ್ಲಿ ಒಂದು ಆಂದೋಲನವನ್ನು ನಾವು ಸೃಷ್ಟಿ ಮಾಡಬೇಕಾಗಿದೆ. ಏನಂತಂದ್ರೆ ಈ ದೇಶದ ಪಾರ್ಲಿಮೆಂಟ್ಗೆ ಆಯ್ಕೆಯಾಗಿ ಹೋಗ್ತಕ್ಕಂಥವ್ರು, ಈ ದೇಶದ ವಿಧಾನಸಭೆಗಳಿಗೆ ಆಯ್ಕೆ ಆಗಿ ಹೋಗುವಂಥವ್ರು ಎಂಥವ್ರು ಇರಬೇಕು, ಯಾರು ಇರಬೇಕು ಅಂತಕ್ಕಂಥ ಆಯ್ಕೆ ಏನಿದೆಯಲ್ಲ ಅದು ಜನಾಭಿಪ್ರಾಯವಾಗಿ ರೂಪುಗೊಳ್ಳಬೇಕು. ಎಂಥವ್ರನ್ನ ನಾವು ಗೆಲ್ಲಿಸ್ಕಳಿಸ್ಬೇಕು. ಈ ವ್ಯಕ್ತಿ ಗೆದ್ದು ಹೋದ್ರು ಅಂತಂದ್ರೆ ಈ ದೇಶದ ಸಂವಿಧಾನವನ್ನ ಇವರು ಕಾಪಾಡ್ತಾರ, ಅದರ ತಕ್ಕಂತ ಆಡಳಿತ ಇವರು ಮಾಡ್ತಾರ ಅನ್ನುವಂಥ ಎಚ್ಚರಿಕೆಯನ್ನ ಇಟ್ಟುಕೊಂಡು ನಾವು ಜನರನ್ನ ಅಂದ್ರೆ ಗೆಲ್ಲಿಸಬೇಕಾಗಿದೆ ಅಂತಕ್ಕಂಥದ್ದು. ಮತ್ತೆ ವಿದ್ಯಾವಂತ ಯುವಕರು, ನೌಕರರ ಪಾತ್ರ ಇದರಲ್ಲಿ ಬಹಳ ಮಹತ್ವದ. ಅವರು ಮಾತ್ರ ಇದನ್ನ ಆಲೋಚನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ನೋಡಿ, ಬಹಳ ಜನ ಹೇಳ್ತಾರೆ, ಹಲವಾರು ಚಿಂತಕರು ಹೇಳಿದ್ದಾರೆ, ಯಾವುದೇ ಒಂದು ದೇಶವನ್ನ ಒಬ್ಬ ವ್ಯಕ್ತಿ ಆಳ್ವಿಕೆ ಮಾಡಲ್ಲ, ವ್ಯಕ್ತಿಯ ವಿಚಾರಗಳ ಆಳ್ವಿಕೆ ಮಾಡ್ತವೆ ಅಂತ ನಾವು ಹೇಳ್ತೀವಿ. ನೋಡಿ, ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರೇ ಇರ್ಬೋದು, ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಯಾರೇ ಇರ್ಬೋದು, ಅವರ ತಮ್ಮ ಸ್ವಂತ ಬುದ್ಧಿಶಕ್ತಿ ಮೇಲೆ ಆಡಳಿತ ಮಾತ್ರ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ನಂಬಕ್ಕಾಗಲ್ಲ. ಅವರವರ ಪಕ್ಷದ ಸಿದ್ಧಾಂತಗಳ ವಿಚಾರಗಳೇನಿದಾವಲ್ಲ ಆ ವಿಚಾರಗಳೇ ನಮ್ಮ ದೇಶವನ್ನ ಆಳ್ತಾ ಇದ್ದಾವೆ, ನಮ್ಮ ರಾಜ್ಯವನ್ನ ಆಳ್ತಾ ಇದ್ದಾವೆ. ಸೊ ಅದಕ್ಕಾಗಿ ನಾವು ಯಾವತ್ತೂ ಕೂಡ ವ್ಯಕ್ತಿಯನ್ನ ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಓಟ್ಗಳನ್ನು ಕೊಡುವಂಥದ್ದನ್ನು ನಾವು ನಿಲ್ಲಿಸಬೇಕು. ಯಾವುದೇ ಒಂದು ವ್ಯಕ್ತಿಗೆ ಅಥವಾ ಒಂದು ಪಕ್ಷಕ್ಕೆ ನಾವು ಓಟ್ ಕೊಡ್ತೀವಿ ಅಂದ್ರೆ ಆ ಪಕ್ಷದ ವಿಚಾರಗಳೇನು, ಆ ಪಕ್ಷದ ಆಲೋಚನೆಗಳೇನು ಅಂತಕ್ಕಂಥದ್ದನ್ನ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ನಾವು ಇವತ್ತೇನಂದ್ರೆ ಪಕ್ಷಕ್ಕೆ, ಜನರಿಗೆ ನಾವು ಗೆಲ್ಲಿಸಬೇಕಾಗಿದೆ. ಸೊ ಒಟ್ಟಾರೆ ಹೇಳುವಂಥದ್ದು, ಈ ದೇಶದ ಡೆಮಾಕ್ರಸಿ ಉಳಿಬೇಕು, ಸಂವಿಧಾನ ಉಳಿಬೇಕು ಅಂತಂದ್ರೆ ನಮ್ಮಿಂದ ಆಯ್ಕೆ ಆಗಿ ಹೋಗುವಂತಹ ಪಾರ್ಲಿಮೆಂಟು, ವಿಧಾನಸಭೆ, ಇತರೆ ಸಭೆಗಳಿಗೆ ಆಯ್ಕೆಯಾಗಿ ಹೋಗುವಂತಹ ಜನರ ಆಯ್ಕೆಯಲ್ಲಿ ನಾವು ಬಹಳಷ್ಟು ಏನದ ಅಂದ್ರೆ ನಾವು ಅಳದು ತೂಗಿ ಏನದಂದ್ರೆ ವಿಚಾರ ಮಾಡಬೇಕಾಗಿರತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಈ ದೇಶದ ವಿದ್ಯಾವಂತ ಯುವಕರ ಮೇಲೆ, ಈ ದೇಶದ ನೌಕರ ವರ್ಗದ ಮೇಲೆ ಅದು ಇದೆ ಅನ್ನುವಂಥದ್ದನ್ನು ನಾವು ಮನಗಾಣಬೇಕು. ಅವರಿಂದ ಮಾತ್ರ ಈ ದೇಶದಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆ ಸಾಧ್ಯ ಇದೆ. ಅದರಿಂದ ಮಾತ್ರ ಈ ದೇಶದ ಸಂವಿಧಾನ ಅಪಾಯದಿಂದ ನಾವು ಹೊರಗೆ ತರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ನಮ್ಮದು ವೈಯಕ್ತಿಕ ಅಭಿಪ್ರಾಯ. ಒಳ್ಳೆಯ ರೀತಿಯಾಗಿ ಮತ್ತು ಬಹಳ ಸಾಂದರ್ಭಿಕ ಸಂಗತಿಗಳನ್ನು ಇಟ್ಟುಕೊಂಡು ಸಂವಿಧಾನ ಹೇಗೆ ಅಪಾಯದಲ್ಲಿದೆ ಮತ್ತು ಸಂವಿಧಾನವನ್ನು ನಾವು ಯಾವ ರೀತಿ ಅಪಾಯದಿಂದ ಪಾರು ಮಾಡ್ಕೋಬೇಕು ಅಂತಕ್ಕಂಥ ಸಲಹೆಗಳನ್ನು ಮತ್ತು ಚಿಂತನೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ.
ಕೊನೆಯದಾಗಿ ಸರ್, ಇವತ್ತು ಸಂವಿಧಾನ ದಿನದ ಅಂಗವಾಗಿ, ಸಂವಿಧಾನ ಸಮರ್ಪಣಾ ದಿನದ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ವಿದ್ಯಾರ್ಥಿ ಬಂಧುಗಳಿಗೆ ಮತ್ತು ವಿದ್ಯಾರ್ಥಿ ಯುವ ಜನತೆಗೆ ಸಂವಿಧಾನವನ್ನು ನಾಗರಿಕರಲ್ಲಿ ಮತ್ತು ಸಾಮಾನ್ಯ ಜನರಲ್ಲಿ ಸಂವಿಧಾನದ ಜಾಗೃತಿಯನ್ನು ಮಾಡಬೇಕು ಅಂತಂದರೆ ಆ ಸಂವಿಧಾನದ ಜಾಗೃತಿಗಾಗಿ ತಮ್ಮ ಸಲಹೆಗಳನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನೋಡಿ, ಸಂವಿಧಾನದ ಬಗ್ಗೆ ನಾವು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತಂದರೆ ಮೊದಲನೇದಾಗಿ ಏನು ಅಂತಂದರೆ ಈ ದೇಶದ ಸಂವಿಧಾನದ ಬಗ್ಗೆ ಇರ್ತಕ್ಕಂಥ ಪ್ರಿಜುಡೈಸನ್ನು ನಾವು ಹೋಗ್ಲಾಡಿಸ್ಬೇಕು ಜನರಲ್ಲಿ. ಒಬ್ಬರು ಶೆಡ್ಯೂಲ್ ಕಾಸ್ಟ್ನವ್ರು ಬರೆದ್ರು ಅನ್ನೋದಕ್ಕೆ ಈ ದೇಶದ ಸಂವಿಧಾನವನ್ನು ಕಡೆಗಣಿಸುವಂಥದ್ದು ಅಥವಾ ಅದನ್ನು ಅದ್ರ ಬಗ್ಗೆ ಅಲ್ಲಗಳೆಯುವಂಥದ್ದು ಏನಿದೆಯಲ್ಲ ಮನಸ್ಥಿತಿ, ಇದು ಮೊದಲು ಹೋಗ್ಲಾಡಿಸ್ಬೇಕು. ಮತ್ತು ಈ ದೇಶದ ಸಂವಿಧಾನ ಏನಿದೆಯಲ್ಲ ಅದನ್ನು ಸಾಕಷ್ಟು ಇವತ್ತೆಲ್ಲ ವಿದ್ಯಾವಂತ ಯುವಕರು ಓದ್ತಾರೆ. ಬಟ್ ಯಾಕೆ ಓದ್ತಾರೆ ಅಂತಂದರೆ ಅವರಿಗೆ ಒಂದು ಪರೀಕ್ಷೆ ಇರುತ್ತೆ ಅದರ ಕುರಿತು. ಆ ಪರೀಕ್ಷೆಯಲ್ಲಿ ಅಂಕ ಗಳಿಕೆಗಾಗಿ ಮಾತ್ರ ಅದನ್ನು ಓದ್ತಾರೆ. ಸಂವಿಧಾನ ಇವತ್ತು ನಮ್ಮ ಜೀವನದ ಒಂದು ಅಂಗ ಅದು ಇದ್ರೇನೆ ನಾವು ಬದುಕೋದಕ್ಕೆ ಸಾಧ್ಯ ಅಂತಕ್ಕಂಥ ನಿಟ್ಟಿನಲ್ಲಿ ಅದನ್ನು ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ನಮ್ಮ ದಿನನಿತ್ಯದ ಬದುಕಿಗೆ ಸಂವಿಧಾನ ಭಾಳ ಮಹತ್ವದಾಗಿದೆ, ಭಾಳ ಅವಶ್ಯಕತೆ ಇದೆ. ಸಂವಿಧಾನದ ಬಗ್ಗೆ ನಾವು ಲಿಟ್ರೇಟ್ ಆಗದೇ ಇರೋದ್ರಿಂದನೇ ಇವತ್ತು ನಮ್ಮನ್ನು ಆಳುವ ಸರ್ಕಾರಗಳು ನಮ್ಮನ್ನು ಇಷ್ಟೊಂದು ಮೂಢರನ್ನಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡಿ. ಸುಮ್ಮನೆ ಒಂದು ಉದಾಹರಣೆ ನೋಡಿ, ಸಂವಿಧಾನದ ಯಾವ ಆಶಯವನ್ನು ನಮ್ಮ ಸರ್ಕಾರ ಈಡೇರಿಸ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ. ಸಂವಿಧಾನ ಹೇಳುತ್ತೆ ನಮ್ಮ ದೇಶದ ಜನರಿಗೆ ಏನಂತಂದರೆ ಫುಡ್ ಸೆಕ್ಯೂರಿಟಿ ಕೊಡಬೇಕು, ಆಹಾರದ ಭದ್ರತೆ ಕೊಡಬೇಕು ಅಂತೇಳಿ. ಸೊ ಆ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ನಾವು ನಂಬೋದು. ಆದರೆ ಇವತ್ತು ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಡೋದರಿಂದ ಸಂವಿಧಾನ ಯಾವ ಆಶಯ ಈಡೇರಿಸ್ತಾ ಇದ್ದಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಇತರೆ ಈಗ ಮನೆಗಳಿಗೆ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಫ್ರೀ ಮಾಡೋದ್ರ ಮೂಲಕ ಈ ದೇಶದ ಸಂವಿಧಾನದ ಯಾವ ಆಶಯ ಈಡೇರ್ತಾ ಇದೋ ನನಗಂತೂ ಗೊತ್ತಿಲ್ಲ. ಸೊ ಇಂತಹ ಅಂಶಗಳು, ಬಟ್ ಜನರು ಖುಷಿಯಾಗಿದ್ದಾರೆ. ಜನರಿಗೆ ಯಾಕೆ ಏನು ಗೊತ್ತಿಲ್ಲ ಅಂದರೆ ಸಂವಿಧಾನದ ಆಶಯದ ಭಾರತ ಯಾವುದು ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಅದಕ್ಕಾಗಿ ಇಂತಹ ಸೂಕ್ಷ್ಮ ವಿಷಯಗಳನ್ನು ವಿದ್ಯಾವಂತ ಯುವಕರು ಇವುಗಳನ್ನು ಅನಾಲಿಸಿಸ್ ಮಾಡಬೇಕಾಗಿದೆ, ಇವುಗಳನ್ನು ವಿಶ್ಲೇಷಣೆ ಮಾಡಬೇಕಾಗಿದೆ. ಸೊ ದಯವಿಟ್ಟು ನಮ್ಮ ಈ ವಿದ್ಯಾವಂತ ಯುವಕರು ಏನದಂದರೆ ದೇಶದ ಪ್ರಗತಿಗಾಗಿ ಸಂವಿಧಾನದ ಪಾತ್ರ ಏನು, ಸಂವಿಧಾನ ಹೆಂಗೆ ಅಳವಡಿಕೆ ಆಗಬೇಕು, ಸಂವಿಧಾನ ಹೆಂಗೆ ಜಾರಿ ಆಗಬೇಕು, ಸಂವಿಧಾನದ ಯಾವ ಕಲಂಗಳು ಏನು ಹೇಳ್ತವೆ, ಅಸೆಂಬ್ಲಿಗಳಲ್ಲಿ, ವಿಧಾನಸಭೆಗಳಲ್ಲಿ, ಪಾರ್ಲಿಮೆಂಟ್ಗಳಲ್ಲಿ ಯಾವ್ಯಾವ ಸದಸ್ಯ ಏನು ಮಾತಾಡ್ತಾ ಇದ್ದಾರೆ, ಏನು ಕಾನೂನು ಕಾಯ್ದೆ ಜಾರಿ ಆಗ್ತಾ ಇದ್ದೀವಿ ಅಂತಕ್ಕಂಥದ್ರಲ್ಲಿ ನಾವು ಜಾಗೃತರಾಗಬೇಕಾಗಿದೆ. ಸೊ ಅದಕ್ಕಾಗಿ ವಿದ್ಯಾವಂತ ಯುವಕರು ಕೇವಲ ಪರೀಕ್ಷೆ ಪಾಸ್ ಆಗೋದಕ್ಕಾಗಿ ಸಂವಿಧಾನ ಓದೋದಲ್ಲ, ಸಂವಿಧಾನದ ಆಶಯದ ಭಾರತ ನಿರ್ಮಾಣಕ್ಕಾಗಿ ಸಂವಿಧಾನವನ್ನು ಓದಬೇಕಾಗಿದೆ, ತಿಳ್ಕೊಳ್ಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳಲ್ಲಿ ನಿರಂತರವಾಗಿ ಇದ್ರ ಬಗ್ಗೆ ಜಾಗೃತಿ ಅಭಿಯಾನಗಳನ್ನು ಹಾಕಿಕೊಳ್ಬೇಕು. ವಸತಿ ನಿಲಯಗಳಲ್ಲಿ ಸಂವಿಧಾನದ ಕುರಿತು ಜಾಗೃತಿ ಅಭಿಯಾನಗಳನ್ನು ಹಾಕಿಕೊಳ್ಬೇಕು. ಆನ್ಲೈನ್ಗಳ ಮೂಲಕ, ಸೋಷಿಯಲ್ ಮೀಡಿಯಾಗಳ ಮೂಲಕ ಏನಂದರೆ ಸಂವಿಧಾನದ ಇಂಚಿಂಚು ಏನದ ಅಂದರೆ ಅದರಲ್ಲಿ ಇರ್ತಕ್ಕಂತಹ ಮಹತ್ವದ ಅಂಶಗಳನ್ನು ನಾವು ಜನಮಾನಸದಲ್ಲಿ ಬಿತ್ತುವಂತಹ ನಿಟ್ಟಿನಲ್ಲಿ ಏನಂದರೆ ನಾವು ಕೆಲಸ ಮಾಡಬೇಕಾಗಿದೆ. ಸೊ ಅಂದಾಗ ಮಾತ್ರ ಎಷ್ಟು ಹೆಚ್ಚು ಜನ ಸಂವಿಧಾನವನ್ನು ತಿಳ್ಕೋತಾರೋ ಅಷ್ಟು ಈ ದೇಶದ ಏನದ ಅಂದರೆ ಪ್ರಗತಿ ಸಾಧ್ಯ ಇದೆ. ಎಲ್ಲಿವರೆಗೂ ನಾವು ಸಂವಿಧಾನದ ಕುರಿತು ಲಿಟ್ರೇಟ್ ಆಗಲ್ಲೋ ಅಲ್ಲಿ ತನಕ ಭಾಳ ಕಷ್ಟ ಇದೆ. ಸೊ ಸಂವಿಧಾನವನ್ನು ಜನಮಾನಸದಲ್ಲಿ ಬಿತ್ತಕ್ಕಂಥ ನಿಟ್ಟಿನಲ್ಲಿ ಅನೇಕ ಸಭೆಗಳು, ಚರ್ಚೆಗಳು, ಸೆಮಿನಾರ್ಗಳು, ಪರೀಕ್ಷೆಗಳ ಮೂಲಕ, ಬೇರೆ ಬೇರೆ ರೀತಿಯಲ್ಲಿ ಹಲವಾರು ಮಾಧ್ಯಮಗಳ ಮೂಲಕ ಏನಂದರೆ ನಾವು ಜನರಿಗೆ ತಲುಪ್ತಕ್ಕಂಥ ನಿಟ್ಟಿನಲ್ಲಿ ಈ ದೇಶದ ವಿದ್ಯಾವಂತ ಯುವಕರು ಪ್ರಯತ್ನ ಮಾಡಬೇಕು. ಅಂದಾಗ ಮಾತ್ರ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳ್ತೀನಿ. ವಿದ್ಯಾರ್ಥಿಗಳು, ಯುವ ಜನತೆ, ಜನಸಾಮಾನ್ಯರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಮೂಡಿಸಿದಾಗ ಮಾತ್ರ ಸಂವಿಧಾನದ ಮಹತ್ವವನ್ನು ಅರಿವಾಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಮಾತುಗಳನ್ನು ಹಂಚಿಕೊಂಡ್ರು. ಬಂಧುಗಳೇ, ಇವತ್ತಿನ ದಿವಸ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಇವತ್ತು ನಮ್ಮ ಜೊತೆ ಕೂತ್ಕೊಂಡು ಭಾರತ ಸಂವಿಧಾನದ ಮಹತ್ವವೇನು, ಭಾರತ ಸಂವಿಧಾನ ಉಳಿದರೆ ಮಾತ್ರ ಈ ದೇಶ ಉಳಿಯುತ್ತದೆ, ಭಾರತ ಸಂವಿಧಾನ ಉಳಿದರೆ ಮಾತ್ರ ಈ ಸಮಾಜ ಉಳಿಯುತ್ತದೆ, ಭಾರತ ಸಂವಿಧಾನ ಅರಿತುಕೊಂಡಾಗ ಮಾತ್ರ ಈ ದೇಶದಲ್ಲಿ ಅಭಿವೃದ್ಧಿ ಆಗಲು ಸಾಧ್ಯ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಜೊತೆಗೆ ಇನ್ನೊಂದು ರೀತಿಯಲ್ಲಿ ನಾವು ಚರ್ಚೆ ಮಾಡೋದೇ ಆದರೆ ಈ ದೇಶದ ಸಂವಿಧಾನದ ಆಶಯಗಳು ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಅಂತಕ್ಕಂಥದ್ದು ಈ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಇರುವುದರ ಜೊತೆಗೆ ನಮ್ಮ ಕುಟುಂಬಗಳಲ್ಲಿ, ನಮ್ಮ ನಡೆನುಡಿಗಳಲ್ಲೂ ಕೂಡ ನಾವು ಜೀವಂತಿಟ್ಟಾಗ ಮಾತ್ರ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ನಾವು ಒಂದು ಗೌರವ ತರ್ತಕ್ಕಂಥ ಕೆಲಸವನ್ನು ಮಾಡಿದಂತಾಗ್ತದೆ. ಅದರ ಜೊತೆಗೆ ಇವತ್ತಿನ ದಿವಸ ಈ ದೇಶದ ಪ್ರಜಾಪ್ರಭುತ್ವವನ್ನು ನಾವು ಕಟ್ಕೋಬೇಕು ಅಂತಂದ್ರೆ ಅನೇಕ ದೇಶಗಳು
ರಕ್ತವನ್ನು ಸುರಿಸಿ ಅನೇಕ ಕ್ರಾಂತಿಗಳನ್ನು ಮಾಡೋದ್ರ ಮೂಲಕ ತಮ್ಮ ಒಂದು ಪ್ರಜಾಪ್ರಭುತ್ವವನ್ನು ಕಟ್ಕೊಂಡಿರುವಂಥದ್ದು. ಬಟ್ ಭಾರತ ದೇಶ ಬಹಳ ಶಾಂತಿಯುತವಾಗಿ ಅಹಿಂಸಾತ್ಮಕ ಮಾದರಿಯಲ್ಲಿ ನಮಗೆ ನಮ್ಮ ಸಂವಿಧಾನ ತಜ್ಞರು, ನಮ್ಮ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಸಾರ್ವಭೌಮ ರಾಷ್ಟ್ರವನ್ನಾಗಿ ಕಟ್ಟಿಕೊಟ್ಟು ಈ ದೇಶಕ್ಕೆ ಪ್ರಜಾಪ್ರಭುತ್ವವನ್ನು ಕಲ್ಪಿಸಿಕೊಡುವುದರ ಮೂಲಕ ನಮ್ಮೆಲ್ಲರಿಗೂ ಕೂಡ ಒಂದು ಸಮಾಜವನ್ನು ಕಟ್ಟಿಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ತಿಳ್ಕೋಬೇಕಾಗುತ್ತೆ. ಅದರ ಜೊತೆಗೆ ಸರ್ ಅವರು ಹೇಳಿರುವ ಹಾಗೆ ಭಾರತ ಸಂವಿಧಾನದ ಋಣ ಈ ದೇಶದ ಕೋಟ್ಯಾನುಕೋಟಿ ಜನಗಳ ಮೇಲಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಭಾರತ ಸಂವಿಧಾನದ ಋಣದ ಮಕ್ಕಳು. ಇವತ್ತಿನ ದಿವಸ ನಮ್ಮ ತಂದೆ ತಾಯಿಗಳು ಜನ್ಮ ಕೊಟ್ಟಿರಬಹುದು, ಆದರೆ ಈ ದೇಶದ ಎಲ್ಲ ಜನರಿಗೂ ಕೂಡ ನಾಗರಿಕ ಬದುಕಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಈ ದೇಶದ ಸಂವಿಧಾನ. ಹಾಗಾಗಿ ಸಂವಿಧಾನವನ್ನು ತಿಳಿಸುವುದರ ಮೂಲಕ, ಸಂವಿಧಾನವನ್ನು ನಾವು ಅನುಸರಣೆ ಮಾಡೋದ್ರ ಮೂಲಕ ಸಂವಿಧಾನ ದಿನಾಚರಣೆಯ ನಿಮಿತ್ತವಾಗಿ ನಾವು ಸಂವಿಧಾನವನ್ನು ಒಂದು ಗೌರವಿಸಿದಂತಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಜೊತೆಗೆ ಇವತ್ತಿನ ದಿವಸ ಸಂವಿಧಾನದ ಕುರಿತು ಸಂವಿಧಾನದ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಸಂವಿಧಾನದಲ್ಲಿರುವಂಥ ಕೆಲವೊಂದು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿರ್ತಕ್ಕಂತಹ ಆತ್ಮೀಯರು, ಚಿಂತಕರು ಆಗಿರ್ತಕ್ಕಂತಹ ಡಾಕ್ಟರ್ ಅನಿಲ್ ಕೆಂಗಳಿ ಸರ್ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಮೂಲಕ ಹಾಗೂ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇನೆ. ಸರ್, ನಮಸ್ಕಾರ.